Hi guys, welcome to CBSE in State Board Study Circle. Now let us discuss Karnataka State's 5th Standard Kannada subject, 3rd chapter, that is Navilu exercises. ಓಕೆನಾ? ಇವತ್ತು ನಾವೇನಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಕನ್ನಡ ವಿಷಯದ 5ನೇ ತರಗತಿ ಪಾಠ 3 ನವಿಲಿನ ಪ್ರಶ್ನೋತ್ತರಗಳನ್ನ ನೋಡೋಣ. ಪಾಠ 3 ಗದ್ಯ 3 ನವಿಲು. ಮೊದಲನೆಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಅದರಲ್ಲಿ ಮೊದಲನೆಯದು ಪ್ರಶ್ನೆ, ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ? ಉತ್ತರ, ನವಿಲಿನ ಕಣ್ಣುಗಳು ಫಳಫಳ ಹೊಳೆಯುತ್ತವೆ. ಎರಡನೆಯ ಪ್ರಶ್ನೆ, ನವಿಲು ಯಾವ ರೀತಿ ಕುಣಿಯುತ್ತದೆ? ಉತ್ತರ, ನವಿಲು ಥಕ ಥೈ ಎಂದು ಕುಣಿಯುತ್ತದೆ. ಮೂರನೆಯ ಪ್ರಶ್ನೆ, ನವಿಲಿಗೆ ಇರುವ ಇತರ ಹೆಸರುಗಳಾವವು? ಉತ್ತರ, ನವಿಲಿಗೆ ಮಯೂರ, ಶಿಖಿ, ಸಹಸ್ರಾಕ್ಷವೆಂಬ ಇತರ ಹೆಸರುಗಳಿವೆ. ನಾಲ್ಕನೇದ್ದು, ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ? ಉತ್ತರ, ನವಿಲಿಗೆ ಭಾರತದಲ್ಲಿ ರಾಷ್ಟ್ರ ಪಕ್ಷಿ ಎಂಬ ಗೌರವ ಲಭಿಸಿದೆ. ಐದನೇ ಪ್ರಶ್ನೆ, ನವಿಲುಗರಿ ಯಾರ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ? ಉತ್ತರ, ನವಿಲುಗರಿ ಮುರಳಿ ಮೋಹನನ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ. ಪ್ರಶ್ನೆ 6, ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ? ಉತ್ತರ, ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನೀಲಿ ಬಣ್ಣದ ನವಿಲುಗಳು ಕಂಡು ಬರುತ್ತವೆ. ಇದಿಷ್ಟು ಒಂದು ವಾಕ್ಯದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ. ಉತ್ತರ, ಆಕಾಶದಲ್ಲಿ 7 ಬಣ್ಣದ ಕಾಮನಬಿಲ್ಲು ಮೂಡಿ ಸೋನೆ ಮಳೆ ಸುರಿಯುವಾಗ ನವಿಲು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸುತ್ತದೆ. ಉದ್ದವಾದ ಗರಿಗಳನ್ನು ಬಿಚ್ಚಿದಾಗ ಅದು ಬಣ್ಣ ಬಣ್ಣದ ಬೀಸಣಿಗೆಯಂತೆ ಕಾಣಿಸುತ್ತದೆ ಮತ್ತು ನವಿಲು ತನ್ನ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಾ ಥಕ ಥೈ ಥಕ ಥೈ ಎಂದು ಮನೋಹರವಾಗಿ ಕುಣಿಯುತ್ತದೆ. ಮುಂದಿನ ಪ್ರಶ್ನೆ, ಪ್ರಶ್ನೆ 2, ನವಿಲಿನ ಗರಿಯ ವಿಶೇಷತೆಗಳೇನು? ಉತ್ತರ, ನವಿಲಿನ ಗರಿಯು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರದ ವರ್ಣದ ಉಂಗುರ ಚಮಕಿಸುತ್ತದೆ ಮತ್ತು ಗರಿಗಳಲ್ಲಿ ಸಾವಿರಾರು ಕಣ್ಣಿನಂತಹ ಗುರುತುಗಳಿವೆ. ಪ್ರಶ್ನೆ 3, ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುವರು? ಉತ್ತರ, ನವಿಲಿನ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳಂತಹ ಗುರುತುಗಳಿವೆ. ಈ ನೋಟವು ಬಹಳ ಸುಂದರವಾಗಿದ್ದು ಸಾವಿರ ಕಣ್ಣುಗಳುಳ್ಳವನು ಎಂಬ ಅರ್ಥದಲ್ಲಿ ನವಿಲನ್ನು ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ಪ್ರಶ್ನೆ 4, ಗಂಡು ನವಿಲಿನ ವಿಶೇಷತೆ ಏನು? ಉತ್ತರ, ನವಿಲುಗಳಲ್ಲಿ ಹೆಣ್ಣಿಗಿಲ್ಲದ ಸೌಂದರ್ಯ, ಸುಂದರ ರೂಪ ಗಂಡಿಗಿದೆ. ಗಂಡು ನವಿಲು ಉದ್ದವಾದ ಮತ್ತು ವರ್ಣರಂಜಿತವಾದ ಗರಿಗಳನ್ನು ಹೊಂದಿದ್ದು ಕುಣಿಯುವಾಗ ಗರಿಗಳನ್ನು ಬಿಚ್ಚಿ ಪ್ರದರ್ಶಿಸುತ್ತದೆ. ಪ್ರಶ್ನೆ 5, ನವಿಲನ್ನು ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ? ಉತ್ತರ, ನವಿಲು ಬೆಳೆಗಳಿಗೆ ಕೀಟಬಾಧೆ ತಗುಲದಂತೆ ಕೀಟಗಳನ್ನು ತಿನ್ನುವ ಮೂಲಕ ಬೆಳೆಗಳ ರಕ್ಷಣೆ ಮಾಡುತ್ತದೆ. ಆದ್ದರಿಂದ ಇದನ್ನು ರೈತ ಮಿತ್ರ ಎಂದು ಕರೆಯುತ್ತಾರೆ. ಮುಂದೆ ಪ್ರಶ್ನೆ 2, ಬಿಟ್ಟ ಸ್ಥಳಗಳನ್ನು
ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಸರಿನಾ? ಪ್ರತಿಯೊಂದು ಬಿಟ್ಟ ಸ್ಥಳಕ್ಕೆ 4 ಆಯ್ಕೆಗಳಿವೆ. ಅದರಲ್ಲಿ ಸರಿಯಾದುದನ್ನು ಆರಿಸಿ ನಾವು ಬರೀಬೇಕು. ಮೊದಲನೆಯ ಪ್ರಶ್ನೆ, ಷಣ್ಮುಖನ ವಾಹನ ಡ್ಯಾಶ್. ಯಾವುದಪ್ಪ ಷಣ್ಮುಖನ ವಾಹನ? ಬನ್ನಿ ಆಯ್ಕೆಗಳನ್ನ ನೋಡೋಣ. ಅ ನಂದಿ, ಬ ಕುದುರೆ, ಕ ನವಿಲು, ಡ ಗರುಡ. ಅ ಬ ಕ ಡ ಈ 4 ಆಯ್ಕೆಗಳು. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಕ ನವಿಲು. ಷಣ್ಮುಖನ ವಾಹನ ನವಿಲು. ಇನ್ನು ಎರಡನೆಯ ಪ್ರಶ್ನೆ, ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಡ್ಯಾಶ್. ಆಯ್ಕೆಗಳು: ಅ ಶಿಸ್ತಿನ ಸಿಪಾಯಿ, ಬ ಮೃದು ಸಿಪಾಯಿ, ಕ ಚೇಷ್ಟೆಯ ಸಿಪಾಯಿ, ಡ ಸಿಟ್ಟಿನ ಸಿಪಾಯಿ. ಉತ್ತರ ಆಯ್ಕೆ ಅ ಶಿಸ್ತಿನ ಸಿಪಾಯಿ. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. ಇನ್ನು ಮೂರನೇ ಪ್ರಶ್ನೆ, ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು. ಆಯ್ಕೆಗಳು: ಅ ಹಕ್ಕಿಗಳು, ಬ ಕೀಟಗಳು, ಕ ಹಾವುಗಳು, ಡ ಮೊಲಗಳು. ಉತ್ತರ ಕ ಹಾವುಗಳು. ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು. ಯಾವ ಸುಳಿಯಲಾರವು? ಹಾವುಗಳು. ಇನ್ನು ನಾಲ್ಕನೆಯ ಪ್ರಶ್ನೆ, ನವಿಲಿಗೆ ಹಸಿರು ಛಾಯೆ ಈ ದೇಶಗಳಲ್ಲಿ ಇರುತ್ತದೆ ಡ್ಯಾಶ್. ಯಾವ ದೇಶ ಅದು? ಅ ಕೀನ್ಯಾ ಮತ್ತು ಜಪಾನ್, ಬ ಅಮೆರಿಕ ಮತ್ತು ಇಂಗ್ಲೆಂಡ್, ಕ ಜಾವಾ ಮತ್ತು ಮಯನ್ಮಾರ್, ಡ ಶ್ರೀಲಂಕಾ ಮತ್ತು ಭಾರತ. ಸರಿಯಾದ ಉತ್ತರ ಆಯ್ಕೆ ಕ್ರಮಾಂಕ ಕ ಜಾವಾ ಮತ್ತು ಮಯನ್ಮಾರ್. ಇನ್ನು ಮೂರನೇ ಮುಖ್ಯವಾದ ಪ್ರಶ್ನೆ, ಭಾಷಾಭ್ಯಾಸ. ಅದರಲ್ಲಿ ಅ ಈ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ. ಅದರಲ್ಲಿ ಒಂದು ನಾನು ಇಲ್ಲಿ ಕೆಲವೊಂದು ಮಾಡಿದ್ದೀನಿ, ನೀವು ಬೇಕಾದ್ರೆ ಇದನ್ನೇ ಮಾಡಿ, ಇಲ್ಲ ಬೇರೆದು ಮಾಡ್ಕೊಳ್ಳಿ. ಸರಿನಾ? ಒಂದನೇದು ಹಚ್ಚ ಹಸಿರು. ನಮ್ಮ ತಾಯಿನಾಡು ಹಚ್ಚ ಹಸಿರಿನಿಂದ ಕೂಡಿದೆ. ಇಲ್ಲಿ ತಾಯಿನಾಡು ನಮ್ಮ ದೇಶನೂ ಆಗಿರ್ಬೋದು ಅಥವಾ ನಮ್ಮ ರಾಜ್ಯನೂ ಕೂಡ ಆಗಿರ್ಬೋದು. ಓಕೆನಾ? ಎರಡನೇದು ಅಪರಾಧ. ದೇಶದ ವಿರುದ್ಧ ಕೆಲಸ ಮಾಡುವುದು ಮಹಾ ಅಪರಾಧ. ಮೂರನೇದ್ದು ಸುಂದರ. ನವಿಲು ನೋಡಲು ಬಹಳ ಸುಂದರವಾಗಿದೆ. ನಾಲ್ಕನೆಯದು ಸಂಕೇತ. ನಮ್ಮ ದೇಶದ ಬಾವುಟದಲ್ಲಿರುವ ಕೇಸರಿ ಬಣ್ಣವು ತ್ಯಾಗದ ಸಂಕೇತವಾಗಿದೆ. ಐದನೆಯದು ಮನಸೋಲು. ನಮ್ಮ ದೇಶದ ಪ್ರಕೃತಿ ಸೌಂದರ್ಯಕ್ಕೆ ನಾವೆಲ್ಲರೂ ಮನಸೋಲುತ್ತೇವೆ. ಆರನೆಯದ್ದು ಶಿಸ್ತಿನ ಸಿಪಾಯಿ. ನವಿಲು ಶಿಸ್ತಿನ ಸಿಪಾಯಿಯಾಗಿದೆ. ಮುಂದಿನ ಪ್ರಶ್ನೆ, ಆ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಒಂದು ಮಾದರಿ ಅವರೇ ಕೊಟ್ಬಿಟ್ಟಿದ್ದಾರೆ. ನೃತ್ಯ, ನರ್ತನ, ಕುಣಿತ. ನರ್ತನ, ಕುಣಿತ ಇದೆ ಅಂದ್ರೆ ನೃತ್ಯಕ್ಕೆ ಸಮಾನವಾಗಿರುವಂತಹ ಪದಗಳು, ಸಮಾನಾರ್ಥಕ ಪದಗಳು. ಅದೇ ರೀತಿ ಒಂದನೆಯದು ನಯನ. ಈ ಪ್ರತಿ ಒಂದು ಪದಕ್ಕೂ ನಾವು ಎರಡೆರಡು ಸಮಾನಾರ್ಥಕಗಳನ್ನ ಬರಿಬೇಕಾಗಿದೆ. ಸರಿನಾ? ಒಂದನೇದ್ದು ನಯನ. ಇದರ ಸಮಾನಾರ್ಥಕ ಪದ ಕಣ್ಣು, ಅಕ್ಷಿ. ಎರಡನೇದ್ದು ನವಿಲು, ಮಯೂರ, ಶಿಖಿ. ಮೂರನೆಯದ್ದು ಲಾವಣ್ಯ, ಸೊಗಸು, ವಯ್ಯಾರ. ನಾಲ್ಕನೆಯದ್ದು ರೆಕ್ಕೆ, ಗರಿ, ಪುಕ್ಕ. ಐದನೆಯದ್ದು ಬಂಗಾರ, ಕನಕ, ಹೊನ್ನು. ಸರಿನಾ? ಇನ್ನು ಮುಂದೆ ಈ ಪದಗಳನ್ನು ಗಟ್ಟಿಯಾಗಿ ಉಚ್ಚರಿಸಿ ಬರೆಯಿರಿ. ನಾನಂತೂ ಈಗಾಗಲೇ ಗಟ್ಟಿಯಾಗಿ ಉಚ್ಚರಿಸುವ ಆಗಿದೆ, ಬರೆದು ಆಗಿದೆ. ಆದ್ರೆ ಇನ್ನೊಂದ್ಸಲ ನಿಮಗಾಗಿ ನಾನು ಏನಂತಂದ್ರೆ ಗಟ್ಟಿಯಾಗಿ ಉಚ್ಚರಿಸ್ತೀನಿ. ನೀವು ಕೂಡ ಅದನ್ನ ಗಟ್ಟಿಯಾಗಿ ಉಚ್ಚರಿಸಿ ಕೊಟ್ಟಂತ ಸ್ಥಳದಲ್ಲಿ ನೀವು ಕೂಡ ಅದನ್ನ ಬರೆದ್ಬಿಡಿ. ಸರಿನಾ? ಹಚ್ಚ ಹಸಿರು, ರಾಷ್ಟ್ರ ಪಕ್ಷಿ, ಸಹಸ್ರಾಕ್ಷ, ಷಣ್ಮುಖ. ಸರಿನಾ? ಮುಂದಿನ ಪ್ರಶ್ನೆ, ಗೆರೆ ಎಳೆದಿರುವ ಅನುಕರಣೀಯ ಪದಗಳನ್ನು ಗಮನಿಸಿ ಸ್ಪಷ್ಟವಾಗಿ ಉಚ್ಚರಿಸಿರಿ. ಓಕೆ, ಇಲ್ಲಿ ಕಂಪ್ಲೀಟ್ ಆದಂತಹ ವಾಕ್ಯನ ಕೊಟ್ಟಿದ್ದಾರೆ, ಸಂಪೂರ್ಣ ವಾಕ್ಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ
ಪದಗಳನ್ನ ಗೆರೆ ಎಳೆದ್ಬಿಟ್ಟಿದ್ದಾರೆ. ಎಂತಹ ಪದಗಳನ್ನ ಗೆರೆ ಎಳೆದಿದ್ದಾರೆ ಅಂದ್ರೆ ಅನುಕರಣೀಯ ಪದಗಳನ್ನ ಗೆರೆ ಎಳೆಯಲಾಗಿದೆ. ಸೊ ನಾವು ಒಂದು ಸಲ ವಾಕ್ಯವನ್ನ ಓದೋಣ, ನಂತರ ಅನುಕರಣೀಯ ಪದಗಳನ್ನ ಗೆರೆ ಎಳೆದಿರುವಂತಹ ಪದಗಳನ್ನ ಇನ್ನೊಮ್ಮೆ ಗಟ್ಟಿಯಾಗಿ ಓದ್ಬಿಡೋಣ. ಸರಿನಾ? ಸರಿ, ಗಟ್ಟಿಯಾಗಿ ಸ್ಪಷ್ಟವಾಗಿ ಓದ್ಬಿಡೋಣ. ಒಂದನೇದು ಜುಳು ಜುಳು ನದಿ ಹರಿಯುತ್ತದೆ. ಜುಳು ಜುಳು. ಎರಡನೇದು ಕಣ್ಣು ಫಳ ಫಳ ಹೊಳೆಯುತ್ತದೆ. ಫಳ ಫಳ. ಮೂರನೆಯದ್ದು ನವಿಲು ಥಕ ಥೈ ಎಂದು ಕುಣಿಯುತ್ತದೆ. ಥಕ ಥೈ. ನಾಲ್ಕನೇದು ಢಣ ಢಣ ಗಂಟೆ ಬಾರಿಸಿತು. ಢಣ ಢಣ. ಐದನೆಯದು ಜಿಟಿ ಜಿಟಿ ಮಳೆ ಸುರಿಯಿತು. ಜಿಟಿ ಜಿಟಿ. ಸರಿನಾ? ಸೊ ಇದಿಷ್ಟು ಏನಾಗಿದೆ ರೀ? ಇದಿಷ್ಟು ಏನಂತಂತಂದ್ರೆ ಅನುಕರಣೀಯ ಪದಗಳು. ಇನ್ನು ಮುಂದಿನದ್ದು ಊ. ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿರಿ, ಅರ್ಥ ವ್ಯತ್ಯಾಸ ತಿಳಿಯಿರಿ. ಸರಿನಾ? ನಾವು ಓದ್ಬಿಟ್ರೆ ಸಾಕ್ರಿ, ಅರ್ಥ ವ್ಯತ್ಯಾಸ ನಮ್ಗೆ ತಿಳಿದೇ ಬಿಡುತ್ತೆ. ಒಂದನೇದು ಅಕ್ಕಿ ಹಕ್ಕಿ. ಎರಡನೇದು ಝರಿ ಜರಿ. ಮೂರನೇದು ಕಾಳು ಕಾಲು. ನಾಲ್ಕನೇದು ಅರಿ ಹರಿ. ಐದನೇದು ಧನ ದನ. ಆರನೇದು ಫಲ ಫಲ್ ಫಲ. ಏಳನೇದು ಉಣ್ಣು ಹುಣ್ಣು. ಎಂಟನೇದು ಏರು ಹೇರು. ಸರಿನಾ? ಸೊ ಇದಿಷ್ಟು ಏನಾಯ್ತ್ರಿ? ನಮ್ಮ ಮೂರನೆಯ ಪಾಠ ನವಿಲಿನ ಏನಂತಂತಂದ್ರೆ ಭಾಷಾಭ್ಯಾಸ ಚಟುವಟಿಕೆಗಳು, ಪ್ರಶ್ನೋತ್ತರ ಚಟುವಟಿಕೆಗಳು. ಸೊ ಇನ್ನು ಮುಂದಿನ ಒಂದು ಪಾಠಗಳನ್ನ ನೋಡೋದಕ್ಕೋಸ್ಕರ, ಇನ್ನಿತರ ವಿಷಯದ ಒಂದು ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನೆಲ್ ಆಗಿರುವಂತಹ CBSE ಸ್ಟೇಟ್ ಬೋರ್ಡ್ ಸ್ಟಡಿ ಸರ್ಕಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ಕಂಪ್ಲೀಟ್ಲಿ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೊಮ್ಮೆ ನಮ್ಮ ಚಾನೆಲ್ ಆಗಿರುವಂತಹ CBSE ಸ್ಟೇಟ್ ಬೋರ್ಡ್ ಸ್ಟಡಿ ಸರ್ಕಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.